ಫ್ರೆಂಡ್ಸ್, ಇವತ್ತು ನಾವು ಕೇರಳ ಶೈಲಿಯ ಮೋರ್ ಕರಿ ಮಾಡುವ. ಇದು ತುಂಬಾ ರುಚಿಯಾಗಿರ್ತದೆ ಮತ್ತು ಮಾಡಲಿಕ್ಕೂ ಕೂಡ ತುಂಬಾ ಸುಲಭ. ಇದು ತುಂಬಾ ಖಾರ ಇಲ್ಲದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ನಾನು ಇದನ್ನು ಮಾಡಲಿಕ್ಕೆ ಇಲ್ಲಿ ಅರ್ಧ ಲೀಟರ್ನಷ್ಟು ಮೊಸರು ತಗೊಂಡಿದ್ದೇನೆ. ಮೊಸರು ತುಂಬಾ ಹುಳಿ ಇರಬಾರ್ದು. ಈ ಮೊಸರನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸ್ಬೇಕಷ್ಟೇ. ನಾನಿದನ್ನು ಮಾಡಲಿಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಮೆಂತೆ, ಒಂದು 10 ಕರಿಬೇವಿನ ಎಲೆ, ಒಂದು 5 ಸಾಂಬಾರು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 4 ಕಾಯಿ ಮೆಣಸನ್ನು ಕೂಡ ಉದ್ದಕ್ಕೆ ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಮತ್ತು ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಮತ್ತು ಒಂದು 2 ಕೆಂಪು ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ 2 ಚಮಚದಷ್ಟು ತೆಂಗಿನ ಎಣ್ಣೆ ಸೇರಿಸಬೇಕು. ತೆಂಗಿನ ಎಣ್ಣೆ ಬಿಸಿಯಾದಾಗ ನಾವು ತೆಗೆದಿಟ್ಕೊಂಡಂತಹ ಸಾಸಿವೆ, ಮೆಂತೆ ಕಾಳು ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಂತಹ ಕಾಯಿ ಮೆಣಸು ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಸಾಂಬಾರು ಈರುಳ್ಳಿಯನ್ನು ಕೂಡ ಸೇರಿಸಬೇಕು. ನಿಮಗೆ ಸಾಂಬಾರು ಈರುಳ್ಳಿ ಸಿಗದಿದ್ದರೆ ನಾರ್ಮಲ್ ಈರುಳ್ಳಿ ಸಹ ಹಾಕ್ಬೋದು. ಅದನ್ನು ಹಾಗೆ ಫ್ರೈ ಮಾಡ್ತಾ ಇರುವಾಗ ನಾವು ಹೆಚ್ಚಿಟ್ಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಕೆಂಪು ಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ನಾವು ತೆಗೆದಿಟ್ಕೊಂಡಂತಹ ಕರಿಬೇವಿನ ಎಲೆಯನ್ನು ಕೂಡ ಹಾಕುವ. ಇದು ಕೊನೆಯಲ್ಲಿ ಯಾಕೆ ಹಾಕುವುದಂದರೆ ಇಲ್ಲದ್ರೆ ತುಂಬ ಫ್ರೈ ಆಗ್ತದೆ, ಮೋರ್ ಕರಿಗೆ ಅದು ಚೆನ್ನಾಗಿರುವುದಿಲ್ಲ. ಅದಕ್ಕೆ ನಾನು ಕೊನೆಯಲ್ಲಿ ಹಾಕಿದ್ದೇನೆ. ನಾವೀಗ ರೆಡಿ ಮಾಡಿ ಇಟ್ಕೊಂಡಂತಹ ಮೊಸರನ್ನು ಕೂಡ ಇದಕ್ಕೆ ಸೇರಿಸುವ. ಈಗ ನಾವು ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮೋರ್ ಕರಿಯನ್ನು ಮಾಡುವಾಗ ಅದು ಸ್ವಲ್ಪ ಬಿಸಿ ಆಗುವಾಗಲೇ ನಾವು ಆಫ್ ಮಾಡಬೇಕು. ಅದನ್ನು ಕುದಿಲಿಕ್ಕೆ ಬಿಡಬಾರ್ದು. ನಾವು ಸ್ಟವ್ ಅನ್ನು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು, ಇಲ್ಲದ್ರೆ ಮೊಸರೆಲ್ಲ ಸಿಡಿದು ಹೋಗಿ ಪದಾರ್ಥ ಎಲ್ಲ ಹಾಳಾಗ್ತದೆ. ಹೀಗೆ ಮಾಡಿದರೆ ತುಂಬಾ ರುಚಿಯಾದ ಮೋರ್ ಕರಿ ರೆಡಿ ಆಯಿತು.